ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು PM ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಭದ್ರಾವತಿ ಒಂದು ಕಾಲದಲ್ಲಿ ಉದ್ಯಮಗಳ ನಾಡು. ಬೆಳಗ್ಗೆ VISLನ ಸೈರನ್ ಮೊಳಗುತ್ತಿದ್ದರೆ ನಂತರ MPMನ ಧ್ವನಿ. ಅದು ಕೇವಲ ಕೆಲಸದ ಆರಂಭವಲ್ಲ, ಒಂದು ಊರಿನ ಉಸಿರಾಟವೇ ಆಗಿತ್ತು. 1959ರಲ್ಲಿ ಹುಟ್ಟಿದ ಮೈಸೂರು ಪೇಪರ್ ಮಿಲ್ಸ್ ಕರ್ನಾಟಕದ ಹೆಮ್ಮೆ, ಸಾವಿರಾರು ಜನರ ಜೀವನ ಹಾದಿ. MPM ಅಂದರೆ ಕಾಗದ ಮಾತ್ರ ಅಲ್ಲ, ಅದು ಜನರ ಕನಸು, ನಂಬಿಕೆ ಮತ್ತು ಬದುಕಿನ ಕಥೆ. ಒಬ್ಬ ತಂದೆ ಫ್ಯಾಕ್ಟರಿಗೆ ಹೋದರೆ ಮಗನ ಪುಸ್ತಕವು ಅದೇ ಫ್ಯಾಕ್ಟರಿಯಿಂದ ಬಂದಿತ್ತು. That's how deeply ಭದ್ರಾವತಿ and MPM were connected. ಆದರೆ ಕಾಲ ಬದಲಾಗಿತ್ತು, ಮಷೀನ್ಸ್ ಹಳೆಯದಾಗತೊಡಗಿದವು, ಪೇಪರ್ ಮಾರ್ಕೆಟ್ ಮಾಡ್ರನ್ ಆಗಿತ್ತು. ಆದರೆ MPMನ ಮಾಡರ್ನೈಸೇಷನ್ ಆಗಲೇ ಇಲ್ಲ. ಮೇಂಟೆನೆನ್ಸ್ ಆಗಲಿಲ್ಲ, ಹೊಸ ಟೆಕ್ನಾಲಜಿ ಕೂಡ ಬರಲಿಲ್ಲ. ಕಾಗದ ಪ್ರೊಡಕ್ಷನ್ ದಿನದಿಂದ ದಿನಕ್ಕೆ ಕಡಿಮೆ ಆಯಿತು. ಹೀಗಾದ್ರೆ ಇಷ್ಟು ದೊಡ್ಡ ಪೇಪರ್ ಮಿಲ್ ಏಕೆ ಮುಚ್ಚಿತು? ಮಿಲ್ನ ಯಂತ್ರಗಳು ತುಂಬಾ ಹಳೆಯದಾದವು, ಮೇಂಟೆನೆನ್ಸ್ ಆಗದೆ ಔಟ್ಪುಟ್ ಕಡಿಮೆಯಾಯಿತು, ಮಾಡರ್ನೈಸೇಷನ್ ಆಗದಿದ್ದರಿಂದ ಕ್ವಾಲಿಟಿ ಮತ್ತು ಎಫಿಷಿಯನ್ಸಿ ಇಳಿಯಿತು. 2010ರ ನಂತರದಿಂದಲೇ ಮಿಲ್ ನಷ್ಟದಲ್ಲಿ ಹೋಗತೊಡಗಿತು. 2018ರ ವೇಳೆಗೆ 1100 ಕೋಟಿಗೂ ಹೆಚ್ಚು ನಷ್ಟ, 200 ಕೋಟಿಗೂ ಹೆಚ್ಚು ವಿದ್ಯುತ್ ಬಿಲ್ ಬಾಕಿ. ಕೆಲವರು ಹೇಳ್ತಾರೆ ಕರಪ್ಷನ್, ಬ್ಯಾಡ್ ಮ್ಯಾನೇಜ್ಮೆಂಟ್, ಪೊಲಿಟಿಕಲ್ ಇಂಟರ್ಫರೆನ್ಸ್ ಅಂತ. 2016ರಲ್ಲಿ ಲಾಸಸ್ ಬಗ್ಗೆ CID ತನಿಖೆಯೂ ಆಯಿತು. ಪೇಪರ್ ಮಾಡಲು ಬೇಕಾದ ಪಲ್ಪ್ವುಡ್ ಸಿಗ್ತಿರಲಿಲ್ಲ. ವೆಸ್ಟರ್ನ್ ಘಾಟ್ಸ್ ಪ್ರದೇಶದಲ್ಲಿ ಪ್ಲಾಂಟೇಶನ್ ಪರ್ಮಿಷನ್ ಸಿಕ್ಕಿಲ್ಲ. ಎನ್ವಿರಾನ್ಮೆಂಟಲ್ ಲಾಸ್ ಮಿಲ್ಗೆ ದೊಡ್ಡ ಅಡೆತಡೆ ಆಯಿತು. ಹೊಸ ಪ್ರೈವೇಟ್ ಪೇಪರ್ ಕಂಪನೀಸ್ ಬಂದವು, ಅವರು ಚೀಪ್ ರೇಟ್ನಲ್ಲಿ ಪೇಪರ್ ಕೊಡತೊಡಗಿದರು. MPMನಿಂದ ಕಾಸ್ಟ್ ಹೆಚ್ಚು, ಮಾರ್ಕೆಟ್ ಶೇರ್ ಕಡಿಮೆ ಆಯಿತು. ಈ ಎಲ್ಲ ಒತ್ತಡದ ನಡುವೆ 2015ರಲ್ಲಿ ಪ್ರೊಡಕ್ಷನ್ ಸ್ಟಾಪ್ ಆಯಿತು. 2017ರಲ್ಲಿ ಸರ್ಕಾರ 345 ಕೋಟಿ ನೀಡಿ VRS ಸ್ಕೀಮ್ ಕೊಟ್ಟಿತು. ಸುಮಾರು 2000 ಕಾರ್ಮಿಕರು ನಿವೃತ್ತಿ ಪಡೆದರು. ಆದರೆ ಕೆಲವರು ಮಾತ್ರ ಇನ್ನೂ ಫ್ಯಾಕ್ಟರಿ ಮತ್ತೆ ಆರಂಭವಾಗಲಿ ಎಂದು ಆಶಯ ಇಟ್ಟು ಕುಳಿತಿದ್ದಾರೆ. MPM ಬಂದ್ ಆದ್ಮೇಲೆ ಕೆಲವರು ತಮ್ಮ ಊರನ್ನೇ ಬಿಟ್ಟರು, ಕೆಲವರು ಬೆಂಗಳೂರಿಗೆ, ಕೆಲವರು ಶಿವಮೊಗ್ಗಕ್ಕೆ ಹೋದರು, ಹೊಸ ಜೀವನ ಹುಡುಕೋಣ ಅಂತ ಹೇಳಿಕೊಂಡು. ಆದ್ರೆ ಕೆಲವರು ಮಾತ್ರ ಇನ್ನೂ ಅಲ್ಲೇ ಇದ್ದಾರೆ, ಆ ಹಳೆಯ ಕ್ವಾರ್ಟರ್ಸ್ನಲ್ಲಿ, ಆ ಕಾರ್ಖಾನೆಯ ನೆನಪುಗಳ ನಡುವೆ ಅವರ ದಿನವನ್ನು ಕಳೆಯುತ್ತಿದ್ದಾರೆ. ಇಂದು ನಾನು MPM ಫ್ಯಾಕ್ಟರಿಗೆ ಹೋಗಿದ್ದೆ. ಅಲ್ಲಿ ನಿಂತು ನೋಡಿದಾಗ ನನ್ನ ಮನಸ್ಸು ತುಂಬಾ ಭಾರವಾಯಿತು. ಒಮ್ಮೆ ಬೆಳಕಿನಿಂದ ತುಂಬಿದ್ದ ಆ ಕಾಲೋನಿ ಈಗ ಕತ್ತಲಿನಿಂದ ತುಂಬಿದೆ. ಅಲ್ಲಿ ಕೆಲವು ಮನೆಗಳಲ್ಲಿ ಇನ್ನೂ ಕೆಲವು ಕುಟುಂಬಗಳು ಬದುಕುತ್ತಿದ್ದಾರೆ. ಅಲ್ಲಿನ ಮನೆಗಳನ್ನು ನೋಡಿ ಮನಸ್ಸು ತಲೆ ತಗ್ಗಿಸಿತ್ತು. ಕೆಲ ಮನೆಗಳಿಗೆ ಡೋರ್ಸ್ ಇಲ್ಲ, ವಿಂಡೋಸ್ ಇಲ್ಲ. ಕೆಲ ಮನೆಗಳು ಕುಡಿತದ ಸ್ಥಳಗಳಾಗಿ ಮಾರ್ಪಾಟಾಗಿವೆ. ಒಂದು ಕಾಲದಲ್ಲಿ ಬದುಕು ತುಂಬಿದ್ದ ಕ್ವಾರ್ಟರ್ಸ್ ಈಗ ಕೇವಲ ಶೂನ್ಯತೆ. ಒಬ್ಬ ವರ್ಕರ್ ನಮ್ಮೊಂದಿಗೆ ಮಾತನಾಡುತ್ತಾ ಅವರು ಹೇಳಿದ್ದು ಹೀಗೆ: ನಾನು 30 ವರ್ಷ ಇಲ್ಲಿ ಕೆಲಸ ಮಾಡಿದ್ದೇನೆ. ಸೈರನ್ ಮೊಳಗಿದಾಗ ನನಗೆ ಪ್ರೈಡ್ ಇತ್ತು, ಈಗ ಸೈಲೆನ್ಸ್ ನೋಡೋದು ಕಷ್ಟವಾಗಿದೆ ಎಂದು. ಆ ಕ್ಷಣದಲ್ಲಿ ನನಗೆ ಅನಿಸಿದ್ದು, ಈ ಫ್ಯಾಕ್ಟರಿ ಕೇವಲ ಇಂಡಸ್ಟ್ರಿ ಅಲ್ಲ, ಇದು ಒಂದು ಕಾಲದ ಬದುಕು, ಒಂದು ಜನರೇಷನ್ನ ಹಿಸ್ಟರಿ ಅಂತ. MPM ಕ್ವಾರ್ಟರ್ಸ್ನಲ್ಲಿ ನಡೆದಾಗ ಪ್ರತಿ ಗೋಡೆ, ಪ್ರತಿ ಕಿಟಕಿ ನನಗೆ ಒಂದೊಂದು ಕಥೆ ಹೇಳ್ತಿದ್ದವು. ಒಂದು ಕಾಲದ ಹಾಸ್ಯ, ನಗು, ಮಕ್ಕಳ ಆಟ. ಇಂದು ಅವುಗಳ ಶಾಡೋ ಮಾತ್ರ ಉಳಿದಿದೆ. ಫ್ರೆಂಡ್ಸ್,
ನಾನು ನನ್ನ ಕ್ಯಾಮರಾಯಿಂದ ಕ್ಯಾಪ್ಚರ್ ಮಾಡಿದರೂ ಆ ಫೀಲಿಂಗನ್ನು ಕ್ಯಾಪ್ಚರ್ ಮಾಡಲು ಆಗಲಿಲ್ಲ. ಬಿಕಾಸ್ ವಾಟ್ ಐ ಸಾ ದೇರ್ ವಾಸ್ ನಾಟ್ ಜಸ್ಟ್ ರೂಯಿನ್ಸ್, ಇಟ್ ವಾಸ್ ದಿ ಸೈಲೆಂಟ್ ಕ್ರೈ ಆಫ್ ಥೌಸಂಡ್ಸ್ ಆಫ್ ಫರ್ಗಾಟನ್ ಡ್ರೀಮ್ಸ್. ಒಂದು ಊರಿನ ಹಾರ್ಟ್ ಬೀಟ್ ನಿಂತು ಹೋದರೆ ಅದು ಸೈರನ್ ನಿಂತ ಹಾಗಲ್ಲ, ಅದು 1000 ಜನರ ಜೀವನ ನಿಂತ ಹಾಗೆ. ನಾವೆಲ್ಲ ಎಷ್ಟೇ ಮಾಡ್ರನ್ ಆಗಿದ್ದರೂ ಇಂಥ ಕಥೆಗಳು ನಮ್ಮ ಕಣ್ಣಲ್ಲಿ ನೀರು ತರಿಸದೇ ಇರದು. ಯಾಕೆಂದರೆ ಇದು ಕೇವಲ ಒಂದು ಫ್ಯಾಕ್ಟರಿಯ ಕಥೆ ಅಲ್ಲ, ಇದು ಒಂದು ಜೀವನದ ಗೌರವದ ಪತನ. MPM ಪುನಃ ಆರಂಭಿಸುವ ಸಾಧ್ಯತೆ ಇದೆ, ಆದರೆ ಅದಕ್ಕಿಂತ ಮೊದಲು ಸಾಲ, ಎಲೆಕ್ಟ್ರಿಸಿಟಿ ಡ್ಯೂಸ್ ಮತ್ತು ಫಾರೆಸ್ಟ್ ಲ್ಯಾಂಡ್ ಸಮಸ್ಯೆ ಕ್ಲಿಯರ್ ಆಗಬೇಕು. ಆದರೂ ನಮ್ಮ ಭದ್ರಾವತಿ ಜನರು ಇನ್ನೂ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಒಂದು ದಿನ ಮತ್ತೆ MPMನ ಸೈರನ್ ಮೊಳಗಲಿ. ಅದಾದ್ರೆ ಅದು ಕೇವಲ ಫ್ಯಾಕ್ಟರಿ ಪುನರುತ್ಪತ್ತಿ ಅಲ್ಲ, ಅದು ಒಂದು ಊರಿನ ಆತ್ಮದ ಪುನರುಜ್ಜೀವನವೇ ಆಗುತ್ತದೆ. ಕೆಲಸದ ಶಬ್ದಗಳಿಂದ ತುಂಬಿದ್ದ ಜಾಗ ಇಂದು ನಿಶ್ಶಬ್ದವಾಗಿದೆ. ಅಲ್ಲಿ ಹೆಮ್ಮೆ ಇದ್ದ ಜಾಗದಲ್ಲಿ ಇಂದಿನ ಖಾಲಿತನ ಕಣ್ಣೀರಾಗಿಸಿದೆ. ನಮ್ಮ ಸರ್ಕಾರ, ನಮ್ಮ ಜನ, ಯಾರು ಈ ಹಳೆಯ ಕನಸನ್ನು ಮತ್ತೆ ಜೀವ ತುಂಬಿಸಬಹುದು? MPM ಮತ್ತೆ ಮೂಡಿ ಬರಬಹುದಾ? ಅಥವಾ ಇಂಥ ಉದ್ಯಮಗಳು ನಮ್ಮ ನೆನಪುಗಳಲ್ಲಿ ಮಾತ್ರ ಉಳಿಯಬೇಕಾ? ನೀವು ಹೇಳಿ, ನಿಮಗೆ ಏನನಿಸುತ್ತೆ? MPM ಮತ್ತೆ ಕೆಲಸಕ್ಕೆ ಬರಬೇಕಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಒಟ್ಟಾಗಿ ಕನಸು ಕಂಡರೆ ಮತ್ತೆ ಮುಂದೆ ಒಂದು ದಿನ ಆ ಸೈರನ್ ಮೊಳಗಬಹುದು. ಇದು ನಮ್ಮ ಭದ್ರಾವತಿಯ ಕಥೆ. ಒಂದು ಕಾಲದ ಹೆಮ್ಮೆ, ಇಂದು ನೋವಿನ ನೆನಪು. ಇದು ಮೈಸೂರು ಪೇಪರ್ ಮಿಲ್ಸ್, ಜನರ ಹೃದಯದಲ್ಲಿ ಎಂದಿಗೂ ಜೀವಂತ.